ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರಗಾಮಿಗಳಿಂದ ನಡೆದ ಪ್ರವಾಸಿಗರ ಮಾರಣ ಹೋಮಕ್ಕೆ ಪ್ರತೀಕಾರವಾಗಿ ಆಪರೇಷನ್ ಸಿಂಧೂರ ಹೆಸರಿನಲ್ಲಿ ಪಾಕಿಸ್ತಾನ ಹಾಗೂ ಪಾಕ್ ಆಕ್ರಮಿತ ಕಾಶ್ಮೀರದ 9 ಭಯೋತ್ಪಾದಕರ ನೆಲೆಗಳನ್ನು ಭಾರತೀಯ ಸೇನೆ ಏರ್ ಸ್ಟ್ರೈಕ್ ಮೂಲಕ ಹೊಡೆದುರುಳಿಸಿರುವುದನ್ನು ಸ್ವಾಗತಿಸಿ ಇಂದು ಆನೇಕಲ್ ತಾಲೂಕಿನ ಚಂದಾಪುರದಲ್ಲಿ ಬಿಜೆಪಿ ಪಕ್ಷದ ವತಿಯಿಂದ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ಹಾಗೆಯೇ ಸೂರ್ಯನಗರ ವೃತ್ತದಿಂದ ಚಂದಾಪುರ ವೃತ್ತದವರೆಗೆ ಕಾಲ್ನಡಿಗೆ ಜಾಥಾ ನಡೆಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಕೇಂದ್ರ ಮಾಜಿ ಸಚಿವರಾದ ಎ. ನಾರಾಯಣಸ್ವಾಮಿ, ಬಿಜೆಪಿ ಪಕ್ಷದ ಜಿಲ್ಲಾಧ್ಯಕ್ಷ ಕೆ.ಸಿ. ರಾಮಮೂರ್ತಿ, ಬಿಜೆಪಿ ಮಂಡಳದ ಅಧ್ಯಕ್ಷರುಗಳಾದ ಬಿ. ರಾಜು, ನಯನಹಳ್ಳಿ ಮುನಿರಾಜುಗೌಡ, ಸುರೇಶ್ ರೆಡ್ಡಿ, ರಾಜಶೇಖರ್ ರೆಡ್ಡಿ, ಬಿಜೆಪಿ ಪಕ್ಷದ ಶಾರದಾ ವರದರಾಜ್, ಬನಹಳ್ಳಿ ಸೋಮಶೇಖರ್ ರೆಡ್ಡಿ, ಹಿಲ್ಲಲಿಗೆ ಕೃಷ್ಣಾರೆಡ್ಡಿ, ಆಂಜಿನಪ್ಪ, ಚಂದಾಪುರ ಜಾನ್, ರಮೇಶ್ ರೆಡ್ಡಿ, ಎಸ್ಆರ್ಟಿ ಅಶೋಕ್ ರೆಡ್ಡಿ, ದೊಡ್ಡಹಗಡೆ ಶಂಕರ್, ಜಯಪ್ರಕಾಶ್, ದಿನ್ನೂರು ರಾಜು, ವಿಶ್ವನಾಥ ರೆಡ್ಡಿ, ರಾಧಾಕೃಷ್ಣ, ಪಟಾಪಟ್ ಶ್ರೀನಿವಾಸ್, ಟಿವಿ ಬಾಬು, ಬಂಡಾಪುರ ರಾಮಚಂದ್ರ, ಚಿನ್ನಪ್ಪ, ಬಿ. ರಾಜೇಶ್, ನಾರಾಯಣ್, ನರಸಿಂಹಾರೆಡ್ಡಿ, ಚಿಕ್ಕನಾಗಮಂಗಲ ಗುರು, ಕವಲಹೊಸಹಳ್ಳಿ ವೆಂಕಟೇಶ್ ರೆಡ್ಡಿ, ನಾರಾಯಣಪ್ಪ, ಶ್ರೀನಿವಾಸ್ ರೆಡ್ಡಿ, ಬಸವರಾಜ್, ಸಕಲವಾರ ಶಶಿ ಮತ್ತು ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದರು. ಭಾರತ್ ಮಾತಾ ಕಿ ಜೈ. ಭಾರತ್ ಮಾತಾ ಕಿ ಜೈ. ಭಾರತ್ ಮಾತಾ ಕಿ ಜೈ. ಭಾರತ್ ಮಾತಾ ಕಿ ಜೈ. ವಂದೇ ಮಾತರಂ. ವಂದೇ ಮಾತರಂ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ. ಅಯೋಧ್ಯಾಪತಿ ಶ್ರೀರಾಮಚಂದ್ರ ಕಿ ಜೈ. ಪವನ ಸುತ ಹನುಮಾನ್ ಕಿ ಜೈ. ಶ್ರೀರಾಮ ಲಕ್ಷ್ಮಣ ಕಿ ಜೈ. ಭಾರತ್ ಮಾತಾ ಕಿ ಜೈ. महाराज की कृष्णदेवराय की ऑपरेशन सिंदूर भारत माता की जय. भारत माता की जय. जय जय. भारत माता की जय. अयोध्यापति श्री रामचंद्र की पवन सुत हनुमान ಭಾರತೀಯ ಸೈನಿಕರಿಗೆ ಆಪರೇಷನ್ ಸಿಂಧೂರ. ಆಪರೇಷನ್ ಸಿಂಧೂರ. सिंदूर. भारत माता की भारत माता की इंडियन आर्मी के इंडियन ದಿನಾಂಕ ಈ ದೇಶದ ಅಮಾಯಕ ತಾಯಂದ್ರ ಮೇಲೆ ಪಾಕಿಸ್ತಾನ ಉಗ್ರಗಾಮಿಗಳು ನಮ್ಮ ಧರ್ಮವನ್ನು ಕುರಿತು ನೀವು ಹಿಂದೂನ ಮುಸ್ಲಿಮರ ಅಂತ ಕೇಳಿ ಹಿಂದೂ ಧರ್ಮಕ್ಕೆ ಸೇರಿದ ತಕ್ಷಣ ಆ ತಾಯಿಯಂದ್ರ ಮುಂದೆ ತಮ್ಮ ಗಂಡಂದರನ್ನ ಹಣೆಗೆ ಉರಿ ಇಟ್ಟು ದಾಳಿ ಮಾಡಿ ಹತ್ಯೆ ಮಾಡಿರ್ತಕ್ಕಂಥ
ಪಾಕಿಸ್ತಾನ ಪ್ರೇರಿತ ಉಗ್ರಗಾಮಿಗಳ ವಿರುದ್ಧ ಇಡೀ ದೇಶ ಉಗ್ರಾವತಾರ ತಾಳಿದಾಗ ಈ ದೇಶದ ಪ್ರಧಾನಿ ನರೇಂದ್ರ ಮೋದಿರವರು ಅವರ ವೆಸ್ಟ್ ಬೆಂಗಾಲಲ್ಲಿ ಉಗ್ರಗಾಮಿಗಳ ದಾಳಿಗಳನ್ನ ಕುರಿತು ಮಾತಾಡುವಾಗ ಈ ದೇಶದ ನನ್ನ ಹೆಣ್ಣು ಮಕ್ಕಳ ಮೇಲೆ, ನನ್ನ ತಾಯಂದ್ರ ಮೇಲೆ ಯಾರು ದಾಳಿ ಮಾಡಿದ್ದಾರೆ, ಅವ್ರ ಕುಟುಂಬಸ್ಥರ ಮೇಲೆ ಗನ್ ಪಾಯಿಂಟಲ್ಲಿ ಜೀವನ ತೆಗೆದಿದ್ದಾರೆ, ಅವ್ರು ಎಲ್ಲೇ ಅಡಗಿರ್ಲಿ ಪಾಕಿಸ್ತಾನದಲ್ಲಿ ಆ ಉಗ್ರಗಾಮಿಗಳನ್ನ ನಾನು ಬಿಡೋದಿಲ್ಲ ಅಂತೇಳಿ 24ನೇ ತಾರೀಕು ಘೋಷಣೆ ಮಾಡಿದ್ದು. ಈ ದೇಶದ ಜನ, ದೇಶಭಕ್ತರು ಉಗ್ರಗಾಮಿಗಳನ್ನ ಸೆದೆ ಬಡಿಯೋದಲ್ಲ, ಮತ್ತೊಮ್ಮೆ ಪಾಕಿಸ್ತಾನದಲ್ಲಿ ಉಗ್ರವಾದ ಕಾಣಬಾರ್ದು ಅಂತೇಳಿ ಅಪೇಕ್ಷೆಯನ್ನ ಈ ದೇಶದ ದೇಶಭಕ್ತರು ನಿರೀಕ್ಷೆಯನ್ನು ಮಾಡಿದ್ರು. ಇಂತಹ ಸಮಯದಲ್ಲಿ ವಿರೋಧ ಪಕ್ಷ ಈ ದೇಶದ ಪ್ರಧಾನಿಯ ಜೊತೆಯಲ್ಲಿ ನಿಂತಿತ್ತು. ಆದ್ರೆ ಎಲ್ಲೋ ಒಂದ್ ಕಡೆ ಕುಂಕುಮ ಆಯ್ತು. ದೇಶದ ಪ್ರಧಾನಿ ರಕ್ಷಣೆ ವಿಷಯದಲ್ಲಿ ದೃಢ ಸಂಕಲ್ಪವನ್ನ ಮಾಡ್ತಾರಾ ಇಲ್ವೋ ಅಂತ. ಆದರೆ ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರತಿ ನಿಮಿಷ ಈ ದೇಶದ ಸ್ವಾಭಿಮಾನದ ಗೌರವ, ನಮ್ಮ ತಾಯಿಯಂದ್ರ ಗೌರವ, ಅವರ ಹಣೆಯಲ್ಲಿರ್ತಕ್ಕಂಥ ತಿಲಕವನ್ನ ತೊಡೆದಾಕ್ತಂಥ ಉಗ್ರವಾದಿಗಳನ್ನ ಯಾವ ರೀತಿ ಸದೆ ಬಡಿಬೇಕಂತೇಳಿ ಪ್ರತಿನಿತ್ಯ ಸಭೆಗಳನ್ನು ಮಾಡಿದ್ರು. ನೆನ್ನೆ ಇಡೀ ದೇಶದಲ್ಲಿ ಮಾಕ್ ಡ್ರಿಲ್ ಮಾಡಬೇಕು, ದೇಶ ಯುದ್ಧ ಪ್ರಾರಂಭ ಆದರೆ ಪಾಕಿಸ್ತಾನ ಯಾವ ಕಡೆ ದಾಳಿ ಮಾಡಬಹುದು, ಯುದ್ಧದ ಸಮಯದಲ್ಲಿ ನಾಗರಿಕರ ಜವಾಬ್ದಾರಿ ಏನು, ಪಾಕಿಸ್ತಾನದ ದಿಕ್ಕನ್ನು ತಪ್ಪಿಸಿ ನಿನ್ನೆ 1 ಗಂಟೆಯ ನಂತರ ಕತ್ತಲೆಯಲ್ಲಿ ಪಾಕಿಸ್ತಾನ್ ಉಗ್ರರು ಅಡಗಿರ್ತಕ್ಕಂಥ ತಾಣಗಳ ಮೇಲೆ 9 ತಾಣಗಳ ಮೇಲೆ ಏರ್ ಸ್ಟ್ರೈಕ್ ಮಾಡಿದಂಥ ಮೋದಿ ಅವರಿಗೆ ಈ ದೇಶದ ಜನ ಅವ್ರ ಜೊತೆಲಿದ್ದಾರೆ. ಮೋದಿ ಅವರೇ, ನಿಮ್ಮ ಜೊತೆಲಿ ದೇಶದ ಜನ ಇದ್ದಾರೆ. ಪಾಕಿಸ್ತಾನ್ ಕೇವಲ 9 ಉಗ್ರಗಾಮಿಗಳ ದಾಳಿಗೆ ಮಾತ್ರ ನಿಲ್ಲಬಾರದು. ಪಾಕಿಸ್ತಾನ್ ಭಯೋತ್ಪಾದನೆ ಉತ್ಪಾದನೆ ಮಾಡುವ ಎಲ್ಲ ತಾಣಗಳನ್ನ ನಾಶ ಮಾಡುವ ದಿಕ್ಕಲ್ಲಿ ದೃಢ ಸಂಕಲ್ಪ ಮಾಡಬೇಕಂತೇಳಿ ಈ ದೇಶ ಪ್ರಧಾನಿಯನ್ನ ಕೇಳ್ಕೊಳ್ತೀವಿ ನಾವು. ಇವತ್ತು ಏನು ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತಿನ ದಾಳಿಗೆ ಆಪರೇಷನ್ ಸಿಂಧೂರ ಒಂದು ದಾಳಿಗೆ ಒಂದು ಅರ್ಥವನ್ನು ಕೊಡೋದ್ರ ಮುಖಾಂತರ ಈ ದೇಶದ ತಾಯಂದ್ರ ಗೌರವಕ್ಕೆ ಸಂಕಲ್ಪ ಮಾಡಿರ್ತಕ್ಕಂಥ ಮೋದಿಯವರಿಗೆ ಮತ್ತೊಮ್ಮೆ ನಾನು ಅಭಿನಂದನೆ ಸಲ್ಲಿಸ್ತಾ ಇವತ್ತು ವಿಜಯೋತ್ಸವದ ಆಚರಣೆ ಮಾಡಿರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ನಮ್ಮ ರಾಜ್ಯ ಜಿಲ್ಲೆಯ ಅಧ್ಯಕ್ಷರು ಮತ್ತು ಆನೇಕಲ್ ತಾಲೂಕಿಗೆ ಎಲ್ಲ ಮಂಡಲದ ಅಧ್ಯಕ್ಷರು ಭಾಗವಹಿಸಿದ್ದಾರೆ. ಮತ್ತೆ ಭಕ್ತರಾಗಿ ಈ ದೇಶದ ಸೈನಿಕರ ಜೊತೆಯಲ್ಲಿ ಹೆಗಲು ನಿಮ್ಮ ಜೊತೆ ಇದ್ದೀವಿ ಅಂತ ಹೇಳ್ತಾ ಇವತ್ತು ಕಾರ್ಯಕ್ರಮ ಭಾಗವಹಿಸಿ ಎಲ್ಲರಿಗೂ ನಾನು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಇಡೀ ದೇಶದಲ್ಲಿ ಏನು ಸಮಸ್ತ ಹಿಂದೂಗಳಿಗೆ ನೋವಾಗಿತ್ತು, ಯಾರ ಹಿಂದೂ ಹೆಣ್ಮಕ್ಳ ಸಿಂಧೂರವನ್ನು ಅಳಿಸಿ ಇವತ್ತು ಧರ್ಮದ ಹೆಸರನ್ನು ಕೇಳಿ ಏನು ಉಗ್ರಗಾಮಕ್ಕೆ ಕೊಂದಿದ್ರು, ಇವತ್ತು ಜನ ಇವತ್ತು ನೆಮ್ಮದಿಯಿಂದ ಇರುವಂಥ ಒಂದು ವಾತಾವರಣ ಇವತ್ತು ನಿರ್ಮಾಣ ಆಗಿದೆ. ಇವತ್ತು ಏನು
ಹೆಣ್ಣುಮಕ್ಳು ಇವತ್ತು ಏನು ಸತ್ತಂತ ಗಂಡನನ್ನು ಕಳ್ಕೊಂಡು ಇವತ್ತು ಇವತ್ತು ಅವರ ಆತ್ಮಗಳು ನೆಮ್ಮದಿಯಾಗಿದೆ. ಇವತ್ತು ದೇಶದಲ್ಲಿ ನಮ್ಮ ಸೈನಿಕರು ನರೇಂದ್ರ ಮೋದಿರವರ ಒಂದು ಸಲಹೆ ಮೇರೆಗೆ ಇವತ್ತು ಆಪರೇಷನ್ ಸಿಂಧೂರ ಅಂತ ಒಂದು ಹೆಸರ ಮೂಲಕ 9 ಉಗ್ರಗಾಮಿ ನೆಲೆಗಳ ಮೇಲೆ ದಾಳಿಯನ್ನು ಮಾಡಿ 100ಕ್ಕೂ ಹೆಚ್ಚು ಉಗ್ರಗಾಮಿಗಳು ಇವತ್ತು ಕೊಂದಿದ್ದಾರೆ. ಇವತ್ತು ಇನ್ನೂ 21 ಉಗ್ರಗಾಮಿ ತಾಣಗಳನ್ನ ಹುಡುಕಿದ್ದಾರೆ. ಇಡೀ ದೇಶದಲ್ಲಿ ಇವತ್ತು ತಲೆ ಎತ್ತಿ ನಿಂತ್ಕೊಳ್ಳೋ ಪರಿಸ್ಥಿತಿ ಆಗಿದೆ. ಇವತ್ತು ನಾವು ಮತ್ತೆ ಕೇಳ್ಕೊಳ್ಳೋದಷ್ಟೇ, ಇವತ್ತು ಎಲ್ಲ ಪಕ್ಷದವರು ಒಗ್ಗಟ್ಟಾಗಬೇಕು. ಇವತ್ತು KPCC ಏನೋ ಒಂದು ಬಿಡುಗಡೆ ಮಾಡಿದೆ, ಈ ಮಹಾತ್ಮ ಗಾಂಧಿಯವರ ಒಂದು ಎಕ್ಸ್ ಖಾತೆಯಲ್ಲಿ ಫೋಟೋ ಹಾಕಿ ಈ ದೇಶ ಶಾಂತಿಯನ್ನು ಬಯಸ್ತದೆ, ಶಸ್ತ್ರ ಬಿಟ್ಬಿಟ್ಟು ಶಾಂತಿಯನ್ನು ಮಾಡಬೇಕು ಅಂತ ಏನು ಹೇಳಿದ್ದಾರೆ, ಅದಕ್ಕೆ ನಿಜವಾಗ್ಲೂ ಅವ್ರಿಗೆ ಧಿಕ್ಕಾರ ಮಾಡಬೇಕು. ನಾವು ಇಡೀ ದೇಶ ಇವತ್ತು ಬಲಿದಾನ ಕೇಳ್ತಾ ಇದ್ದೀವಿ. ನಾವೆಲ್ಲ ಹಿಂದೂಗಳು ನಾವು ಕೂಡ ಬಲಿದಾನಕ್ಕೆ ಹೋಗ್ತೀವಿ. ಈ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ಸು ಯಾವುದೇ ಒಂದು ಧರ್ಮದಕ್ಕೆ ಅವ್ರಿಗೆ ಸಪೋರ್ಟ್ ಮಾಡೋದಕ್ಕೆ ಮಹಾತ್ಮ ಗಾಂಧಿಯ ಒಂದು ಚಿತ್ರಣವನ್ನು ಹಾಕಿ ಎಕ್ಸ್ಪೋಸ್ಟ್ ಮಾಡೋದು ಇಡೀ ದೇಶಕ್ಕೆ, ಇಡೀ ರಾಜ್ಯಕ್ಕೆ ಅವಮಾನ. ಸನ್ಮಾನ್ಯ ಸಿದ್ದರಾಮಯ್ಯನವರು ಇದ್ರ ಬಗ್ಗೆ ಕ್ಷಮೆಯನ್ನು ಕೇಳಬೇಕು ಅಂತ ನಾನು ಕೇಳ್ಕೊತೀನಿ. ಅದೇ ಯಾವತ್ತು ಬಟ್ಟನ್ನು ಅಳಿಸ್ತೋರು, ಮಂಗಳಾರತಿ ತಗೊಳ್ಳೇ ಇದ್ದವರು ಇವತ್ತು ಯಾವತ್ತು ಹಿಂದೂಗಳು, ಇಡೀ ಸಮಸ್ತ ಹಿಂದೂಗಳು ಒಗ್ಗಟ್ಟಾಗಿದ್ದಾರೆ. ಇವಾಗ ಕಾಂಗ್ರೆಸ್ಗೆ ದೇಶಭಕ್ತಿ ಬಂದ್ಬಿಟ್ಟಿದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಿರ್ಬೋದು, ರಾಹುಲ್ ಗಾಂಧಿ ಅವರಾಗಿರ್ಬೋದು, ಸಿದ್ದರಾಮಯ್ಯರಾಗಿರ್ಬೋದು, ಬಟ್ಟಿಕ್ಕೊಂಡು ಪ್ರೆಸ್ ಮೀಟ್ ಮಾಡೋದು ಒಂದು ಕಡೆ, ಈ ದೇಶದ ಮೈನಾರಿಟಿಯವರಿಗೆ ಸಪೋರ್ಟ್ ಮಾಡುವಂಥ ಕೆಲಸ ಮಾಡೋದು. ಬೆಳಗ್ಗೆ ಯಾಕೆ ಎಕ್ಸ್ಪೋಸ್ಟ್ ಮಾಡಿದ್ರಿ ನೀವು? ಯಾಕೆ ಖಾತೆಯಲ್ಲಿ ನೀವು KPCCನಲ್ಲಿ ಏನಂತ ಹೇಳಿದ್ದೀರಾ? ನೀವು ಹೋರಾಟ ಮಾಡಿ ಅಂತ ಹೇಳಿಲ್ಲ. ಸೈನಿಕರ ಆತ್ಮಸ್ಥೈರ್ಯವನ್ನು ನೀವು ಕೆಳಮಟ್ಟದಲ್ಲಿ ನೀವು ಮಾಡಿದ್ದೀರಾ. ನೀವು ಶಾಂತಿ ಕೇಳಿದ್ದೀರಾ, ಶಸ್ತ್ರತ್ಯಾಗ ಮಾಡಬೇಡಿ ಅಂತ ಹೇಳಿದ್ದೀರಾ. ಇದೆಲ್ಲ ನೋಡಿಕೊಂಡ್ರೆ ಎಲ್ಲೋ ಒಂದು ಕಡೆ ಅಲ್ಪಸಂಖ್ಯಾತರಿಗೆ ಪುಷ್ಟೀಕರಣ ಮಾಡೋದು, ಹಿಂದೂಗಳಿಗೆ ತುಷ್ಟೀಕರಣ ಮಾಡುವಂಥ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ದಯವಿಟ್ಟು ನೀವು ರಾಜಕೀಯ ಬಿಡಿ, ದೇಶಭಕ್ತರಾಗಿ ಅಂತ ಕೇಳ್ಕೊತಾ ಇದ್ದೀವಿ. ಏನು ದಿನ ನಮ್ಮ ಚಂದಾಪುರ ವೃತ್ತದಲ್ಲಿ ಏನು ಆಪರೇಷನ್ ಸಿಂಧೂರ ಪ್ರಯುಕ್ತ ವಿಜಯೋತ್ಸವವನ್ನು ಆಚರಿಸಲು ನಮ್ಮ ನೆಚ್ಚಿನ ನಾಯಕರಾದ ಕೇಂದ್ರ ಸಚಿವರಾದಂಥ ಮಾಜಿ ಸಚಿವರಾದಂಥ ನಾರಾಯಣಸ್ವಾಮಿ ಅವರು ಮತ್ತು ಜಿಲ್ಲಾಧ್ಯಕ್ಷರಾದಂಥ CK ರಾಮಮೂರ್ತಿ ಅವರು ಸಹ ಭಾಗವಹಿಸಿದ್ರು. ಈ ಒಂದು ಕಾರ್ಯಕ್ರಮದಲ್ಲಿ ಅಪಾರವಾದ ಹಿಂದೂ ಕಾರ್ಯಕರ್ತರು ಭಾಗವಹಿಸಿ ಈ ಒಂದು ಆಪರೇಷನ್ ಸಿಂಧೂರಕ್ಕೆ ತಮ್ಮ ಹರ್ಷೋದ್ಗಾರವನ್ನು ವ್ಯಕ್ತಪಡಿಸ್ತಾ ನಮ್ಮ ಸೈನಿಕರಿಗೆ ತಮ್ಮ ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ. ಏನು ಈ ಆಪರೇಷನ್ ಸಿಂಧೂರ ಮಧ್ಯರಾತ್ರಿ 1 ಗಂಟೆ 5 ನಿಮಿಷದಲ್ಲಿ ನಡೆದಿದೆ. ಇದೊಂದು ನಿಜಕ್ಕೂ ನಮ್ಮೆಲ್ಲ ಭಾರತೀಯರು ಹೆಮ್ಮೆ ಪಡುವಂಥ ವಿಚಾರ. ಏನು ಭಾರತೀಯರೆಲ್ಲರೂ ಸೇರಿ ಈ ಒಂದು ವಿಜಯೋತ್ಸವವನ್ನು ಆಚರಿಸಬೇಕು. ಏನು ನಮ್ಮ ಉಗ್ರಗಾಮಿ ದೇಶವಾದಂಥ ಪಾಕಿಸ್ತಾನದಲ್ಲಿ ಏನು ಉಗ್ರಗಾಮಿಗಳ ತಾಣವಾಗಿದೆ, ಅದನ್ನು ಮಧ್ಯರಾತ್ರಿ 1 ಗಂಟೆ 5 ನಿಮಿಷಕ್ಕೆ ಕರೆಕ್ಟಾಗಿ LOC ಲೈನ್ ಆಫ್ ಕಂಟ್ರೋಲ್ ದಾಟ್ದಿರೇ ನಮ್ಮ ಕಡೆಯಿಂದನೇ ಉಗ್ರರನ್ನ ಟಾರ್ಗೆಟ್ ಮಾಡಿ ಅವರಿಗೆ ತಕ್ಕ ಪಾಠವನ್ನು ಕಲಿಸಿದ್ದಾರೆ. ಇದು ಮುಂದೇನೂ ಸಹ ಅವರು ಇದೇ ಇದನ್ನು ಅರ್ಥಕೊಂಡಿಲ್ಲ, ಉಗ್ರಗಾಮಿ ಮಟ್ಟ ಹಾಕಿಲ್ಲ ಅಂತ ಹೇಳಿದ್ರೆ ಮುಂದೆ ಇದ್ದಾಗೋದಂತೂ ಪಕ್ಕಾ ಫಿಕ್ಸು. ಯಾಕಂದರೆ ಇರೋದು ಇವರೆಲ್ಲ ಇರೋದು ಅಲ್ಲಿ ಕೂತಿರೋ ಸೆಂಟ್ರಲಲ್ಲಿ ಪ್ರೈಮ್ ಮಿನಿಸ್ಟರ್ ಆದಂಥ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ಅವರಾದಂಥ ನರೇಂದ್ರ ಮೋದಿ ಅವರು ಯಾವುದೇ ಕಾರಣಕ್ಕೂ ಮೊದಲು ದೇಶ, ಆಮೇಲೆ ಅವರು ಬೇರೆ ಪಕ್ಷ ಇನ್ನೊಂದು ನೋಡೋದು. ಆದ್ದರಿಂದ ನಮ್ಮೆಲ್ಲರ ನೈತಿಕ ಮತ್ತು ಎಲ್ಲ ಬೆಂಬಲವನ್ನು ಸಹ ನಮ್ಮ ನೆಚ್ಚಿನ ಪ್ರಧಾನಿಯವರಿಗೆ ತೋರಿಸ್ತಾ ಮುಂದೆ ಇಂಥ ದಾಳಿಗಳಾಗಬಾರ್ದು. ಫ್ಯೂಚರಲ್ಲಿ ಯಾವುದೇ ಥರದ ಆಕ್ರಮಣಗಳು ಮಾಡಬೇಕಾದ್ರೂ ಅವರು ಒಂದು ಸಲ ಯೋಚನೆ ಮಾಡಬೇಕು. ಆ ಥರ ಎಲ್ಲ ಉಗ್ರಗಾಮಿಗಳನ್ನು ಮಟ್ಟ ಆಗಬೇಕಂತೇಳಿ ಈ ಮುಖಾಂತರ ಇಂದು ಆನೇಕಲ್ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ನಮ್ಮ ಚಂದಾಪುರ ವೃತ್ತದಲ್ಲಿ ಆಯೋಜಿಸಿದ್ದು ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ ಬಂಧುಗಳು ಹಾಗೂ ನಮ್ಮ ನಾಯಕರಾದಂಥ ನಾರಾಯಣಸ್ವಾಮಣ್ಣನವರ ನೇತೃತ್ವದಲ್ಲಿ ಇವತ್ತು ಈ ವಿಜಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀರಿ. ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರು ಕಳೆದ ರಾತ್ರಿ 1 ಗಂಟೆಯಲ್ಲಿ ಸುಮಾರಿನಲ್ಲಿ ಇವತ್ತು ನಮ್ಮ ಭಾರತೀಯ 26 ಜನ ಬಲಿ ತೆಗೆದುಕೊಂಡಂಥ ಉಗ್ರಗಾಮಿಗಳ ಮೇಲೆ ಇವತ್ತು ದಾಳಿ ಮಾಡಿದ್ದಾರೆ. ಇಂತಹ ಸಂದರ್ಭದಲ್ಲಿ 26 ಜನ ಹೆಣ್ಣು ಮಕ್ಕಳ ಇವತ್ತು ಸಿಂಧೂರ್ ಅಂತೇಳಿ ಇವತ್ತು ಈ ದಾಳಿ ಮಾಡಿದ್ದಾರೆ. ಯಾಕಂದರೆ ನಮ್ಮ ಹೆಣ್ಣು ಮಕ್ಕಳ ಇವತ್ತು ಅವರ ಕುಂಕುಮವನ್ನು ಅಳಿಸಿದಂಥವರಿಗೆ ಇವತ್ತು ತಕ್ಕ ಶಾಸ್ತಿಯಾಗಿದೆ. ಮುಂದಿನ ದಿನಗಳಲ್ಲೂ ಅಷ್ಟೇ ಈ ಒಂದು ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರ ದಿಟ್ಟ ನಿರ್ಧಾರಗಳಿಂದ ಭಾರತ ವಿಶ್ವದ ಬಲಿಷ್ಠ ರಾಷ್ಟ್ರಗಳ ಒಂದು ನೋಡ್ತಾ ಇದೆ. ಇವತ್ತು ಪಾಕಿಸ್ತಾನ ಭಾರತದ ಈ ಒಂದು ದಾಳಿಗೆ ತತ್ತರಿಸಿ ಹೋಗಿದೆ. ಈ ತತ್ತರಿಸಿ ಇರುವುದರಿಂದ ಪಾಕಿಸ್ತಾನ ತನ್ನ ಎಲ್ಲ ಈ ಒಂದು ದುಷ್ಕೃತ್ಯಗಳನ್ನು ಮುಚ್ಚಾಕಲು ಪ್ರಯತ್ನ ಮಾಡ್ತಾರೆ. ಇಂಥ ಸಂದರ್ಭದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರಿಗೆ ಹಾಗೂ ಎಲ್ಲ ಕೇಂದ್ರ ಸರ್ಕಾರದ ಎಲ್ಲ ಸಚಿವರು ಹಾಗೂ ಎಲ್ಲರಿಗೂ ಸಹ ನಾವು ಇವತ್ತು ಅಭಿನಂದನೆಗಳು ಸಲ್ಲಿಸಬೇಕು. ಭಾರತೀಯರಿಗೂ ಎಲ್ಲ
ಇವತ್ತು ಸೇನೆಯು ಸಕ್ರಿಯವಾಗಿ ಕೆಲಸ ಮಾಡ್ತಿದ್ದು ಸೇನೆಯು ಸಹ ನಾವು ಇವತ್ತು ಭಾರತೀಯ ಜನತಾ ಪಾರ್ಟಿ ಆನೇಕಲ್ಲು ವಿಧಾನಸಭಾ ಕ್ಷೇತ್ರದಿಂದ ಹೃತ್ಪೂರ್ವಕವಾದ ಅಭಿನಂದನೆಗಳು ಸಹ ಸಲ್ಲಿಸ್ತಾ ಇದ್ದೀರಿ. ಇವತ್ತು ಭಾರತೀಯರಿಗೆ ಒಂದು ವಿಜಯೋತ್ಸವ ದಿನ ಹಾಗೂ ದೀಪಾವಳಿ ಅಂತ ಹೇಳಿದ್ರೆ ತಪ್ಪಾಗಲಾರದು. ಮುಂದಿನ ದಿನಗಳು ಸಹ ಇವರಿಗೆ ತಕ್ಕ ಶಾಸ್ತಿಯನ್ನು ನಮ್ಮ ಭಾರತದಿಂದ ಆಗುತ್ತೆ ಅಂತೇಳಿ ಆಶಿಸ್ತೇವೆ.